ದೀಪಾವಳಿಗೂ ಮಳೆಗೂ ಅದೇನು ನಂಟೋ ಗೊತ್ತಿಲ್ಲ. ಆಲ್ಮೋಸ್ಟ್ ಪ್ರತಿ ದೀಪಾವಳಿಗೂ ಮಳೆ ಬಂದೇ ಬರುತ್ತೆ, ಇಲ್ಲ ಸೈಕ್ಲೋನ್ ಇರುತ್ತೆ, ಗಾಳಿ ಚಳಿ ಇದ್ದೇ ಇರುತ್ತೆ. ದೀಪಾವಳಿ ವೆದರ್ ಅಂದರೆ ಇದೇನೆ, ಬಿಸಿಲಿದ್ರೆ ಅದು ದೀಪಾವಳಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಅನಿಸುತ್ತೆ. ಬೆಳಗ್ಗೆ ಎದ್ದು ಕಷ್ಟಪಟ್ಟು ರಂಗೋಲಿ ಹಾಕಿದರೆ ಮಳೆ ಬಂದು ರಂಗೋಲಿನೆಲ್ಲ ಅಳಿಸಾಕಿ ಹೋಗಿರುತ್ತೆ. ಸಂಜೆ ಹೊತ್ತಿಗೆ ರಂಗೋಲಿ ಹಾಕಿದ್ವಾ ಅನ್ನೋ ಒಂದು ಗುರ್ತು ಸಹ ಇರೋದಿಲ್ಲ. ಇವತ್ತು ಧನಲಕ್ಷ್ಮಿ ಪೂಜೆ. ವರಮಹಾಲಕ್ಷ್ಮಿನಲ್ಲಿ ಲಕ್ಷ್ಮಿ ಪೂಜೆ ಮಾಡಿರೋರು ಸಾಮಾನ್ಯ ಇದನ್ನು ನಾರ್ಮಲಾಗಿ ಮಾಡ್ತಾರೆ. ಅಕಸ್ಮಾತ್ ವರಮಹಾಲಕ್ಷ್ಮಿನಲ್ಲಿ ಮಾಡಿಲ್ಲ ಅಂತಂದರೆ ಅಂಥವ್ರಿಗೆ ಧನಲಕ್ಷ್ಮಿ ಪೂಜೆ ಜೋರು ಅಂತ ಹೇಳ್ತಾರೆ. ಎನಿವೇಸ್ ನಮ್ಮ ಮನೇಲಿ ಮಾಮೂಲಿ ಪೂಜೆ ಅಷ್ಟೇ. ಹಬ್ಬ ಇರಲಿ, ರಜೆ ಇರಲಿ, ವೀಕೆಂಡ್ ಆಗಿರಲಿ, ವೀಕ್ ಡೇ ಆಗಿರಲಿ, ಹೆಣ್ಮಕ್ಳಿಗಂತೂ ಅಡುಗೆ ಮನೆ ಕೆಲಸ ತಪ್ಪಿದ್ದಲ್ಲ. ಅದು ಹಬ್ಬದ ದಿನನಂತೂ ಗಂಡಸ್ರಿಗೆ ಮಾತ್ರ ಹಬ್ಬ ಏನೋ, ಹೆಣ್ಮಕ್ಳಿಗೆಲ್ಲ ಎಕ್ಸ್ಟ್ರಾ ಕೆಲಸ ಏನೋ ಅಂತ ಅನಿಸ್ಬಿಡುತ್ತೆ. ಜಾನು ಸಮನ್ವಿ ಇಬ್ಬರು ಆವಾಗಲಿಂದ ಕಾಯ್ತಾಯಿದ್ರು ಮಳೆ ನಿಲ್ಲಿ, ಯಾವಾಗ ಹೋಗಿ ಪಟಾಕಿ ಹೊಡೆಯೋಣ ಅಂತ ಹೇಳಿ. ಏನೇ ಹೇಳಿ ಪಟಾಕಿ ಇಲ್ಲದೆ ದೀಪಾವಳಿ ಅನ್ಸ್ಕೊಳ್ಳೋದೇ ಇಲ್ಲ.